ಹಲೋ ಡಿಯರ್ ಸ್ಟೂಡೆಂಟ್ಸ್, ನಾನು ಗುರು ವಿಘ್ನೇಶ್ ಭಟ್. ನೀವು ನೋಡ್ತಾ ಇದ್ದೀರಾ ಶುಭದ ಕರಿಯರ್ ಗೈಡೆನ್ಸ್. ಇವತ್ತು ನಾವು ತಗೊಂಡಿರುವಂಥ ಟಾಪಿಕ್ ವಿಜುವಲ್ ಆರ್ಟ್ಸ್. ಒಂದು ನ್ಯೂ ಏಜ್ ಕೋರ್ಸ್ ಇದೆ. ಸೊ ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್ ಅಂತ ಕರಿತೇವೆ, BVA ಅಂತ ಇದೆ. ಸೊ ಅದ್ರ ಬಗ್ಗೆ ನಾವೀಗ ಯಾವುದು ಬೆಸ್ಟ್ ಕಾಲೇಜಸ್, ಫೀಸ್ ಸ್ಟ್ರಕ್ಚರ್ ಯಾವ ಟೈಪ್ ಇರುತ್ತೆ, ಜಾಬ್ ಆಪರ್ಚುನಿಟೀಸ್ ಯಾವ ಟೈಪ್ ಇರುತ್ತೆ, ಇದನ್ನೆಲ್ಲ ಡಿಟೇಲಾಗಿ ತಿಳಿದುಕೊಳ್ಳುವ. ಸೊ ನಮ್ಮ ಜೊತೆಗಿದ್ದಾರೆ ವಿಕಾಸ್ ಹೆಗಡೆ. ವಿಕಾಸ್ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನಲ್ಲಿ BVA ಸೆಕೆಂಡ್ ಇಯರ್ ಓದ್ತಾ ಇದ್ದಾನೆ. ಸೊ ವಿಕಾಸ್, ನಮ್ಮ ಈ ಶುಭದ ಕರಿಯರ್ ಗೈಡೆನ್ಸ್ಗೆ ನನಗೆ ಆತ್ಮೀಯವಾದಂಥ ಸ್ವಾಗತ. ಸೊ ಏನು ಈ BVA ನಮ್ಮ ಸ್ಟೂಡೆಂಟ್ಸಿಗೆ ಭಾಳಷ್ಟು ಗೊತ್ತಿರೋದಿಲ್ಲ, ಅದು ಪರ್ಟಿಕ್ಯುಲರ್ಲಿ ಸೈನ್ಸ್ ಬ್ಯಾಕ್ಗ್ರೌಂಡ್ನವರಿಗೆ BVA ಅಂತ ಫಸ್ಟ್ ಟೈಮ್ ಕೇಳಿರ್ತಾರೆ. ಏನು BVA? ಇದು ಯೂಶುವಲ್ ಆಗಿ ಯಾರಿಗೂ ಗೊತ್ತಿರೋದಿಲ್ಲ ಈ ಕಡೆ, ಅಂದರೆ ಕಡಿಮೆನೇ ಹೋದವರು ಅಂತ ಹೇಳ್ಬೋದು. ಸರಿ. BVA ಅಂದರೆ ಬ್ಯಾಚುಲರ್ ಇನ್ ವಿಜುವಲ್ ಆರ್ಟ್ಸ್. ಇದು ಒಂದು ಆರ್ಟ್ ಮತ್ತು ಡಿಸೈನ್ ಮೇಲಿರೋ ಕೋರ್ಸ್ ಒಂದು. ಓಕೆ. ಮೊದಲು ಫೈನ್ ಆರ್ಟ್ಸ್ ಅಂತಲೇ ಹೇಳ್ತಿದ್ರು ಇದನ್ನು. ಓಕೆ. ಬ್ಯಾಚುಲರ್ ಇನ್ ಫೈನ್ ಆರ್ಟ್ BFA ಅಂತ ಹೇಳ್ತಿದ್ರು. ಈಗಲೂ ಇದೆ ಆ ಕೋರ್ಸು. ಈಗ ಒಂದು ಕಾಲದಲ್ಲಿ ಈಗ ಮಾರ್ಕೆಟ್, ಈ ಆರ್ಟ್ ಮತ್ತೆ ಡಿಸೈನಿಂಗ್ ಮಾರ್ಕೆಟ್ ಜಾಸ್ತಿ ಆದಂಗೆ ಇದನ್ನ ಫೈನ್ ಆರ್ಟ್ಸ್ ಇಂದ ವಿಜುವಲ್ ಆರ್ಟ್ಸ್ ಅಂತ, ಈ ಡಿಸೈನಿಂಗ್ ಈ ಕಡೆ ವಿಜುವಲ್ ಆರ್ಟ್ಸ್ ಅಂತ ಮಾಡಿದ್ರು. ಮತ್ತೆ ಇದ್ರ ಜೊತೆಗೆ ಡಿಸೈನ್ ಅಂತ, ಬ್ಯಾಚುಲರ್ ಇನ್ ಡಿಸೈನ್ ಅಂತ ಕೋರ್ಸು ಇದೆ. ಅದು ಇದೇ ತರನೇ ಇರುತ್ತೆ. ಈ ಡಿಸೈನ್ ಮತ್ತೆ ವಿಜುವಲ್ ಆರ್ಟ್ಸ್ ಡಿಫ್ರೆನ್ಸ್ ಏನಂದ್ರೆ, ಡಿಸೈನಲ್ಲಿ ಪರ್ಟಿಕ್ಯುಲರ್ ಆಗಿ ಈಗ ಪ್ರಾಡಕ್ಟ್ ಡಿಸೈನ್ ಅದರಲ್ಲೇ ಹೋಗ್ತಾರೆ, ಅಂದ್ರೆ ಇಂಡಸ್ಟ್ರಿಯಲ್ ಡಿಸೈನ್ ಇರ್ಬೋದು, ಅದರಲ್ಲೇ ಹೋಗ್ತಾರೆ. ಸರಿ. ಈ ವಿಜುವಲ್ ಆರ್ಟ್ಸ್ ಅಲ್ಲಿ ಅದೇ ಎಲ್ಲದ್ರ ಜೊತೆ ಅದು ಬರುತ್ತೆ. ಅದ್ರ ಜೊತೆಗೆ ಈಗ ಆ್ಯಡ್ ಮೇಕಿಂಗು, ಸರಿ, ಈ ತರ ಅಂದ್ರೆ ಎಲ್ಲದೂ ಬರುತ್ತೆ. ಈ ಫೈನ್ ಆರ್ಟ್ಸ್ ಅಂದ್ರೆ ಈಗ ನಾವು ಪ್ಯೂರ್ ಸೈನ್ಸ್ ಅಂತ ಹೇಳ್ತೀವಿ. BSc ಕಡೆ ಹೋಗೋದಿದ್ರೆ ಪ್ಯೂರ್ ಸೈನ್ಸ್ ಅಂತ ಹೇಳ್ತೀವಿ. ಇದು ಫೈನ್ ಆರ್ಟ್ಸ್ ಅಂದ್ರೆ ಪ್ಯೂರ್ ಆರ್ಟ್ ತರ ಬರುತ್ತೆ. ಈ ಪೇಂಟಿಂಗು, ಸ್ಕಲ್ಪ್ಚರ್ ಮೇಕಿಂಗು, ಇದೆಲ್ಲ ಫೈನ್ ಆರ್ಟ್ಸ್ ಅಂತ ಬರುತ್ತೆ. ಸರಿ. ಈ ಅಪ್ಲೈಡ್ ಆರ್ಟ್ ಏನಿರುತ್ತೆ, ಆರ್ಟ್ ಫೀಲ್ಡ್ ಅಲ್ಲಿ ಅಪ್ಲೈಡ್ ಆಗಿ ಅಂದ್ರೆ ಕಾರ್ಪೊರೇಟ್ ಲೆವೆಲ್ ಅಲ್ಲಿ, ಅದು ಇದರಲ್ಲಿ ವಿಜುವಲ್ ಆರ್ಟ್ಸ್ ಅಲ್ಲಿ ಬರುತ್ತೆ. ಓಕೆ. ಯಾವ ಟೈಪ್ ಇರುತ್ತೆ ಕೋರ್ಸ್? ಎಷ್ಟು ವರ್ಷದ ಕೋರ್ಸ್? ಹೇಗಿರುತ್ತೆ? ಏನೇನು ಕಲಿತೀರಾ? ಇದು 4 ವರ್ಷದ ಗ್ರಾಜುಯೇಟ್ ಕೋರ್ಸು. ಇದರಲ್ಲಿ ಫಸ್ಟ್ ಇಯರ್ ಫುಲ್ ನಿಮ್ಗೆ ಅಂದ್ರೆ ಆರ್ಟ್ ಫೀಲ್ಡ್ ಒಳಗೆ ಎಂಟರ್ ಆಗೋಕೆ ಏನ್ ಬೇಕು ಎಲ್ಲ ಮಾಡ್ತಾರೆ. ಅಂದ್ರೆ ಬೇಸಿಕ್ ಇಂದ ಹಿಡಿದು, ಸರಿ, ಅಂದ್ರೆ ಒಬ್ಬ ಆರ್ಟಿಸ್ಟ್ ಮೇನ್ಲಿ ತಯಾರು ಮಾಡ್ಕೋತಾರೆ ಆ ತರ. ಅಂದ್ರೆ ನಿಮ್ಗೆ ಆರ್ಟ್ ಅಲ್ಲಿ ಯಾವ ತರ ಇರಬೇಕು, ಈ ಹೇಗೆ ನಿಮ್ಮ ಥಿಂಕಿಂಗ್ ಆಗಿರ್ಬೋದು, ಎಲ್ಲ ಆರ್ಟ್ ಕ್ರಿಯೇಟಿವಿಟಿಗೆ ಏನ್ ಬೇಕು, ಸ್ಕಿಲ್ ಹೇಗೆ ಬೆಳೆಸ್ಬೇಕು ಎಲ್ಲ ಮಾಡ್ತಾರೆ. ಸರಿ. ಅದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಇಯರ್ ಇಂದ ನಿಮ್ಮ ಸ್ಪೆಷಲೈಸೇಷನ್ ಬರುತ್ತೆ. ಪ್ರಾಡಕ್ಟ್ ಡಿಸೈನ್ ಇರುತ್ತೆ, ಇಂಡಸ್ಟ್ರಿಯಲ್ ಡಿಸೈನ್ ಅಂತ ಇರುತ್ತೆ, ಸರಿ, ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಸ್ಕ್ರಿಪ್ಟಿಂಗ್ ಇರುತ್ತೆ. ಇದ್ರ ಜೊತೆಗೆ ಮತ್ತೆ ಈ ಪ್ರಿಂಟ್ ಮೇಕಿಂಗ್ ಅಂತ, ಗ್ರಾಫಿಕ್ ಡಿಸೈನು, ಅನಿಮೇಷನ್ನು, ಇದೆಲ್ಲದೂ ಬರುತ್ತೆ ಇದರಲ್ಲೇ, ವಿಜುವಲ್ ಆರ್ಟ್ಸ್ ಅಲ್ಲೇ. ಸರಿ. ಇದರಲ್ಲಿ ಆಮೇಲೆ ನೆಕ್ಸ್ಟ್ ಫೈನಲ್ ಇಯರ್ ಪ್ರಾಜೆಕ್ಟು ಅದೆಲ್ಲ ಇರುತ್ತೆ. ಕಾಮನ್. ಸೊ ಈಗ ವಿಕಾಸ್, ಯಾವ್ಯಾವ ಟೈಪ್ ಕಾಲೇಜಸ್? ಬಹಳಷ್ಟು ಕಾಲೇಜಸ್ ಇದೆಯಾ ಈ ವಿಜುವಲ್ ಆರ್ಟ್ಸ್ಗೆ, ಅಥವಾ ಲಿಮಿಟೆಡ್ ಕಾಲೇಜಸ್ ಇದೆಯಾ? ವಿಜುವಲ್ ಆರ್ಟ್ಸಿಗೆ ಬಹಳನೂ ಇದೆ ಅಂತ ಹೇಳೋಕ್ಕಾಗಲ್ಲ, ಕಡಿಮೆನೂ ಅಂತ ಹೇಳೋಕ್ಕಾಗಲ್ಲ. ಅಂದ್ರೆ ಈಗ ಚೆನ್ನಾಗಿರೋ ಕಾಲೇಜು ಅಂತ ನಾವು ತಗೊಂಡ್ರೆ, ಸರಿ, ಈಗ ಫಸ್ಟ್ ನೀವು ಡಿಸೈನ್ ಕಡೆ ಹೋಗ್ತೀರಾ ಅಂದ್ರೆ, ಡಿಸೈನ್ ಅದ್ ಕಡೆ ಹೋಗ್ತೀರಾ ಅಂದ್ರೆ NID, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನು. ಅದು ಇಂಡಿಯಾದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಇಲ್ಲ. ಅದು ಸರಿ, ಒಂದು ಮಾಸ್ಟರ್ ಡಿಗ್ರಿ ಮಾತ್ರ ಇದೆ ಕರ್ನಾಟಕದಲ್ಲಿ, ಬ್ಯಾಚುಲರ್ ಇಲ್ಲ. ಸರಿ. ಮುಂಬೈ, ಕೋಲ್ಕತ್ತಾ, ಅಹಮದಾಬಾದ್, ವಿಜಯವಾಡದಲ್ಲಿ ಇದೆ. ಅಂದ್ರೆ ಈ ತರ ಇದೆ. ಸರಿ. ಆಮೇಲೆ ಇದನ್ನ ಬಿಟ್ರೆ ಕರ್ನಾಟಕದಲ್ಲಿ ಚೆನ್ನಾಗಿರೋದು ಅಂದ್ರೆ ಚಿತ್ರಕಲಾ ಪರಿಷತ್ ಇದೆ. ಮೈಸೂರಲ್ಲಿ ಚಾಮರಾಜೇಂದ್ರ ಕಾವಾ ಅಂತ ಹೇಳ್ತಾರೆ, ಅದು ಚೆನ್ನಾಗಿದೆ. ಆಮೇಲೆ ಸೃಷ್ಟಿ ಇನ್ಸ್ಟಿಟ್ಯೂಟ್ ಅಂತ ಬೆಂಗಳೂರಲ್ಲೇ ಚೆನ್ನಾಗಿದೆ. ಕ್ರೈಸ್ಟ್ ಯೂನಿವರ್ಸಿಟಿಲಿದೆ. ಸರಿ. ಇದರಲ್ಲಿ ಮತ್ತೆ ದಾವಣಗೆರೆಯಲ್ಲಿ ಒಂದು ಕಾಲೇಜ್ ಇದೆ, ಗದಗದಲ್ಲೂ ಒಂದು ಕಾಲೇಜ್ ಇದೆ. ಸೊ ಬಹಳಷ್ಟು ಎಷ್ಟು ಇರುತ್ತೆ ಇಂಟೇಕ್? ಬಹಳಷ್ಟು ಇರುತ್ತಾ? ಕಾಲೇಜಲ್ಲಿ 100ರಿಂದ 120 ಜನ ತಗೊಳ್ತಾರೆ ಮ್ಯಾಕ್ಸಿಮಮ್ ಆಗಿ. ಸೊ ಏನು ಎಂಟ್ರೆನ್ಸ್ ಟೆಸ್ಟ್ ಇರುತ್ತಾ? ಸೀದಾ PU ಮಾರ್ಕ್ಸ್ ಮೇಲೆ ತಗೋತಾರ? ಹೇಗಿರುತ್ತೆ? PU ಅಂದ್ರೆ 10+2 ಆಗಿರ್ಲೇಬೇಕು. PUದಲ್ಲಿ 50 ಇರಲೇಬೇಕು, ಮಿನಿಮಮ್ 50 ಇರಲೇಬೇಕು. ಸರಿ. ಕೆಲವೊಬ್ರು 60 ಅಂತಾನು ಹೇಳ್ತಾರೆ. ಕೆಲವೊಂದು ಟಾಪ್ ಕಾಲೇಜಲ್ಲಿ 60 ಈ ತರ ಮಾಡ್ತಾರೆ, ಫಸ್ಟ್ ಕ್ಲಾಸು ಆ ತರ ತಗೋತಾರೆ. ಸರಿ. ನೀವು NID ಹೋಗ್ತೀರಾ ಅಂದ್ರೆ ಅವ್ರದ್ದೇ ಸೆಪರೇಟ್ ಟೆಸ್ಟ್ ಇದೆ. ಸರಿ. NID ಅದನ್ನ ಕ್ರ್ಯಾಕ್ ಮಾಡ್ಕೊಂಡು ಹೋಗ್ಬೇಕು. ಯಾವ ಟೈಪ್ ಇರುತ್ತೆ ಟೆಸ್ಟ್? ಅಂದ್ರೆ ಏನೇನು ಕೇಳ್ತಾರೆ ಟೆಸ್ಟ್? ಈಗ ಕಾಮನ್, ಈಗ ನಾರ್ಮಲ್ ಕಾಲೇಜ್ ಆದ್ರೆ ಅವರೇ ಟೆಸ್ಟ್ ಮಾಡ್ತಾರೆ.
ಆ ಥರ ಇದೆ ಯೂನಿವರ್ಸಿಟಿ ಲೆವೆಲ್ ಟೆಸ್ಟು. ಸರಿ. ಅದು ಟೆಸ್ಟ್ ಅಂದರೆ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಫಸ್ಟ್ ಜನರಲ್ ನಾಲೆಡ್ಜ್ ಅದೊಂದು ಪೇಪರ್ ಇರುತ್ತೆ. ಸರಿ. ಆಮೇಲೆ ನಿಮ್ಗೆ ಡ್ರಾಯಿಂಗ್ ಟೆಸ್ಟ್ ಇರುತ್ತೆ, ಇಮ್ಯಾಜಿನೇಷನ್ ಮತ್ತೆ ನಿಮ್ಮ ಕ್ರಿಯೇಟಿವಿಟಿ ತೋರಿಸೋ ಒಂದು ಪೇಪರ್ ಇರುತ್ತೆ, ಅಂದರೆ ಡ್ರಾಯಿಂಗ್ ಥರ. ಸರಿ. ಅಂದರೆ ಒಂದು ಸಿಚುವೇಶನ್ ಹೇಳ್ತಾರೆ, ಅದನ್ನು ನೀವು ಇಮ್ಯಾಜಿನ್ ಮಾಡ್ಕೊಂಡು ಡ್ರಾ ಮಾಡೋದು. ಯಾವ ಟೈಪ್ ಸಿಚುವೇಶನ್ ಬಂದಿತ್ತು ನಿನಗೆ? ಅಂದರೆ ಆ ಥರ ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಎದುರುಗಡೆ ಗಾಡಿ ಪಾಸ್ ಆಗುವ ಆ ಥರ ಒಂದು ನಾವು ಕಲ್ಪನೆ ಮಾಡ್ಕೊಂಡು ಡ್ರಾ ಮಾಡೋದು. ಓಕೆ. ಸೊ ಡ್ರಾಯಿಂಗ್ ಚೆನ್ನಾಗಿದ್ದವರಿಗೆ ಸೂಟೇಬಲ್ ಅಂದ್ರೆ ನೋ ಡೌಟ್. ಈಗ ಅವನಿಗೆ ಡ್ರಾಯಿಂಗೇ ಬರಲ್ಲ, ನಾನು BVA ಮಾಡ್ತೇನೆ ಹೇಳಿದ್ರೆ ಡೆಫಿನೆಟ್ಲಿ ಡಿಫಿಕಲ್ಟ್ ಆಗುತ್ತಾ? ಸ್ವಲ್ಪ ಅಂದರೆ ಅದರಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಇದ್ರೆ ಒಳ್ಳೇದು. ಆಮೇಲೆ ಅದನ್ನ ಡ್ರಾಯಿಂಗ್ ಅಂದರೆ ನೋಡ್ತಾರೆ. ಡ್ರಾಯಿಂಗ್ಗಿಂತ ಹೆಚ್ಚಾಗಿ ಅವ್ನ ಇಮ್ಯಾಜಿನೇಷನ್ ಸ್ಕಿಲ್ಲು, ಅದನ್ನು ಹೇಗೆ ಅಂದರೆ ವಿಜುವಲೈಸ್ ಮಾಡೋಕೆ ಹೇಗೆ ಪ್ರಯತ್ನ ಮಾಡಿದ್ದಾನೆ ಅದನ್ನು, ಕ್ರಿಯೇಟಿವಿಟಿ ಎಲ್ಲ ಕೌಂಟ್ ಆಗುತ್ತೆ. ಕರೆಕ್ಟ್. ಸರಿ. ಈಗ ಆಫ್ಟರ್ ದೀಸ್ ಎಂಟ್ರೆನ್ಸ್ ಟೆಸ್ಟ್ ಅಂಡ್ ಆಲ್ ಫೀಸ್ ಸ್ಟ್ರಕ್ಚರ್ ಯಾವ ಟೈಪ್ ಇರುತ್ತೆ ಎನಿ BVA ಕಾಲೇಜಸ್ನಲ್ಲಿ? BVA ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಅಂದರೆ ಈಗ ನಾರ್ಮಲ್ ಟಾಪ್ ಕಾಲೇಜ್ ಅಂತ ಹೇಳಿದ್ನಲ್ಲ, ಅರೌಂಡ್ ಫಸ್ಟ್ ಇಯರ್ 1 lakh ಇರುತ್ತೆ. ಆಮೇಲೆ ಸೆಕೆಂಡ್ ಇಯರಿಂದ ಮುಂದೆ 50 ಇರುತ್ತೆ. ಅದ್ರ ನೆಕ್ಸ್ಟ್ ಕೆಳಗೆ ಕಾಲೇಜ್ ಅದೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಸರಿ. ಇನ್ನು NID ಎಲ್ಲ ಇನ್ನೂ ಜಾಸ್ತಿ ಇರುತ್ತೆ. ಸೊ ಓಕೆ, ಯಾವ ಟೈಪ್ ಡಿಫಿಕಲ್ಟ್ ಅಂತ ಅನ್ಸುತ್ತಾ? ಏನು ಅನ್ಸುತ್ತೆ 2 ವರ್ಷ ಆದಮೇಲೆ ಕೋರ್ಸ್ ಈಸಿಯಾಗಿ ಮಾಡ್ಬೋದು ಯಾರಾದರೂ PU ಸ್ಟೂಡೆಂಟ್ಸ್, ಅಥವಾ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ? ನನಗೆ ಮೊದಲಿಂದನೂ ಇದರಲ್ಲಿ ಇಂಟ್ರೆಸ್ಟ್ ಇದೆ. ಸರಿ. ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು, ಆರಾಮಾಗೆ ಮಾಡ್ಬೋದು ಅಂತ ಅನಿಸುತ್ತೆ. ಅಂದರೆ ನೀವು ಮೇನ್ಲಿ ಇಂಟ್ರೆಸ್ಟ್ ಬೇಕು ಅದಕ್ಕೆ. ಸರಿ. ಅದರಲ್ಲೇ ತೊಡಗಿಸ್ಕೊಳ್ಬೇಕು ನಾವು. ಓಕೆ. ಅದು ಮೇನ್ ಆಗಿ ಬೇಕಾಗುತ್ತೆ. ನೀವು ಇಂಟ್ರೆಸ್ಟ್ ಮಾಡಬೇಕು, ನೀವು ಇಂಟ್ರೆಸ್ಟ್ ತೋರಿಸ್ಬೇಕು, ನಿಮ್ಮ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಬೆಳೆಸ್ಕೋಬೇಕು ಆ ಥರ. ಸರಿ. ಈಗ ಒಂದು ಡಿಗ್ರಿ ಮುಗಿದ ಕೂಡಲೇ ಜಾಬ್ ಸಿಕ್ಬಿಡತ್ತಾ, ಅಥವಾ ಹೈಯರ್ ಸ್ಟಡೀಸಿಗೆ ಹೋಗ್ತಾರಾ? ಹೈಯರ್ ಸ್ಟಡೀಸ್ ಯಾವ ಟೈಪ್ ಆಪ್ಷನ್ಸ್ ಇರುತ್ತೆ ಅವರಿಗೆ? ಹೈಯರ್ ಸ್ಟಡೀಸ್ ಆಪ್ಷನ್ ಅಂದರೆ ಈಗ ಮಾಸ್ಟರ್ ಡಿಗ್ರಿ ಇರುತ್ತೆ, MVA ಅಥವಾ ಡಿಸೈನ್. ಸರಿ. ಮಾಸ್ಟರ್ ಡಿಗ್ರಿ ಮಾಡ್ಬೋದು. ಇಲ್ಲಿ NID ಮಾಡ್ಬೋದು, ಅದರದ್ದೇ ಟಾಪ್ ಕಾಲೇಜಸ್ ಇದೆ, ಚಿತ್ರಕಲಾ ಪರಿಷತ್ತಲ್ಲಿದೆ. ಸರಿ. ಎಲ್ಲ ಕಡೆ ಇದೆ, ಅದನ್ನು ಮಾಡ್ಬೋದು. ಇನ್ನು ಅಬ್ರಾಡಿಗೂ ಹೋಗ್ಬೋದು. ಅಲ್ಲಿ ಎಲ್ಲ ಕಡೆ ಅಪಾರ್ಚುನಿಟೀಸ್ ಇದೆ. ಅವ್ರದ್ದು ಬೇರೆ ಯೂನಿವರ್ಸಿಟಿ ಅವ್ರದ್ದೇ ಎಕ್ಸಾಮ್ಸ್ ಇರುತ್ತೆ, ಅದನ್ನ ಮಾಡ್ಕೊಂಡು ಮುಂದೆ ಮಾಡ್ಬೋದು. ಆಮೇಲೆ ಇದರಲ್ಲೇ PhD ಕೂಡ ಮಾಡ್ಬೋದು. ಸರಿ. ಅಲ್ಲಿವರೆಗೂ ಆಪರ್ಚುನಿಟಿ. ಓಕೆ. ಈಗ ನಾರ್ಮಲಿ ಒಂದು ಡಿಗ್ರಿ BVAನೇ ಇಟ್ಕೊಳ್ಳೋಣ, BVA ಮಾಡ್ತಾನೆ. ಸೊ ಅವರು ಬೇರೆ ಯಾವ್ಯಾವುದ್ರಲ್ಲಿ ತೊಡಗಿಸ್ಕೋಬೋದು? ತಮ್ಮ ಫ್ರೀ ಟೈಮನ್ನು ಯಾವ ಟೈಪ್ ಯುಟಿಲೈಸ್ ಮಾಡ್ಕೋಬೋದು? ಇನ್ನೂ ಚೆನ್ನಾಗಿ BVAನ ಹೇಗೆ ಮಾಡ್ಬೋದು? ಫ್ರೀ ಟೈಮ್ ನಿಮ್ಮ ಕಾಲೇಜಲ್ಲಿ ಹೇಳ್ತಾರೆ. ಸರಿ. ನೀವು ಕಾಲೇಜಲ್ಲಿ ಮಾಡೋದು ಅಂದರೆ ಸಿಲೆಬಸ್ ಹೊರತಾಗಿ ನೀವು ಏನು ಮಾಡ್ತೀರಾ, ನಿಮ್ಮಷ್ಟಕ್ಕೆ ನೀವು ಪ್ರಾಕ್ಟೀಸ್ ಅಂದರೆ ಅದಕ್ಕೆ ಹೊರತಾಗಿ ಕ್ರಿಯೇಟಿವಿಟಿ, ನಿಮ್ಮ ಸ್ಕಿಲ್ ಹೇಗೆ ತೋರಿಸ್ತೀರಾ ಅನ್ನೋದು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರಿ. ಕಾಲೇಜಲ್ಲಿ ಎಷ್ಟೇ ಹೇಳಿದ್ರು ಅಂದರೆ ಈ ಆರ್ಟ್ ಈ ಕೋರ್ಸಿಗೆ ಅವ್ರು ಕಾಲೇಜಲ್ಲಿ ಏನೇ ಹೇಳಿದ್ರು ಅದು ಬುಕ್ ಓದಿ ಮಾಡೋದಲ್ಲ, ಅದನ್ನು ನಾವು ಇದಾಗಿ ನಮ್ಮ ಮೈಂಡ್ ಸೆಟ್ ನಾವು ತೋರಿಸಿ ನಾವು ಮಾಡೋದಾಗಿರುತ್ತೆ. ಕರೆಕ್ಟ್. ಅದಕ್ಕೆ ನೀವು ಹೊರಗಡೆ ಏನು ಕಲಿತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಸರಿ. ಈಗ ಸದ್ಯನೇ ಈಗ ಡಿಜಿಟಲ್ ಮೀಡಿಯಾ, ಡಿಜಿಟಲ್ ಆರ್ಟು ಈಗ ತುಂಬ ಇದಾಗ್ತಾ ಇದೆ. ಎಲ್ಲರೂ ಹೆಚ್ಚಾಗಿ ಈಗ ಪೇಪರ್ ಮೇಲೆ ಮಾಡೋದನ್ನೇ ಡಿಜಿಟಲ್ ಆಗಿ ಇನ್ನೂ ಚೆನ್ನಾಗಿ, ಇನ್ನೂ ರಿಯಲಿಸ್ಟಿಕ್ ಆಗಿ ಮಾಡ್ತಾ ಇದ್ದಾರೆ. ಅದನ್ನ ನೀವು ಹೇಗೆ ಕಲಿತೀರಾ? ಅದನ್ನ ಅಂದ್ರೆ ಸಿಲೆಬಸ್ ಅಲ್ಲಿ ಇರೋದಷ್ಟೇ ಪೇಪರ್ ಮೇಲೆ ಮಾಡ್ಕೊಂಡು ಹೋಗೋಕ್ಕಿಂತ ಹೊರಗಡೆಯಿಂದನೂ ಕಲ್ತ್ರೆ ಅದು ಇನ್ನೂ ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ. ಆ ಥರ ತೊಡಸ್ಕೊಳ್ಬಹುದು. ಓಕೆ. ಸೊ ಈಗ ವಿಕಾಸ್ ಮೇನ್ ಆಗಿ ಯಾವ್ದಾದ್ರು ಒಂದು ಕೋರ್ಸ್ ಮಾಡೋದಿದ್ರೆ ಯಾವ ಟೈಪ್ ಜಾಬ್ ಸಿಗುತ್ತಪ್ಪ, ಎಷ್ಟು ಸ್ಯಾಲ್ರಿ ಇರುತ್ತೆ, ನಮ್ಗೆ ದುಡ್ಡು ಎಷ್ಟು ಬರುತ್ತೆ, ಹಿಂಗೆ ಥಿಂಕ್ ಮಾಡೋರು ಇರ್ತಾರೆ. ಅದನ್ನು ನೋಡಿ ಈಗ ಕೋರ್ಸ್ ಸೆಲೆಕ್ಟ್ ಮಾಡೋರು ಭಾಳಷ್ಟು ಜನ ಇರ್ತಾರೆ. ಈಗ BVA ಒಬ್ಬನು ಮುಗಿಸ್ದ ಅಥವಾ ಈಗ MVA ಮಾಸ್ಟರ್ ಡಿಗ್ರಿನೂ ಮುಗಿಸ್ದ ಹೇಳಾದರೆ ಏನು ಜಾಬ್ ಅಪರ್ಚುನಿಟೀಸ್, ಯಾವ ಫೀಲ್ಡಿಗೆ ಹೋಗ್ತಾರೆ, ಯಾವ ಟೈಪ್ ಇರುತ್ತೆ ಅವರ ಪೇ ಸ್ಕೇಲ್, ಹೀಗೆಲ್ಲ ಏನಿರುತ್ತೆ? ಕಂಪ್ಲೀಟ್ ಆಗಿ ಇದು ನಿಮ್ಮ ಸ್ಕಿಲ್ ಬೇಸ್ಡು. ನೀವು ಕ್ರಿಯೇಟಿವಿಟಿ ಹೇಗೆ ತೋರಿಸ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಸಿಗೋದು ಜಾಬು. ಸರಿ. ಸುಮ್ಮನೆ ಅಂದರೆ ಓದ್ಕೊಂಡು ಎಕ್ಸಾಮ್ ಬರ್ಕೊಂಡು ಆ ಥರ ಮಾಡೋಕ್ಕಿಂತ ನಿಮ್ಮ ಕ್ರಿಯೇಟಿವ್ ಆಗಿರೋದ್ರಿಂದ ನಿಮಗೆ ಹೆಚ್ಚಿಗೆ ನಿಮ್ಗೆ ಅಪಾರ್ಚುನಿಟಿ ಸಿಗುತ್ತೆ. ಸರಿ. ನೀವು ಎಷ್ಟು ಸ್ಕಿಲ್ಫುಲ್ ಆಗಿರ್ತೀರ ಅದು ಅಷ್ಟು ನಿಮಗೆ ಒಳ್ಳೆಯದು ಮುಂದೆ. ಓಕೆ. ಜಾಬ್ ಇದೆ ಅಂದರೆ ನಮಗೆ ಈಗ ಹೊಸ ಕೋರ್ಸ್ ಅಂದರೆ ಹೆಚ್ಚಾಗಿ ಯಾರಿಗೂ ಮೊದಲೇ ಈ ಕೋರ್ಸ್ ಬಗ್ಗೆ ಗೊತ್ತಿಲ್ಲ. ಇನ್ನು ಮುಂದೆ ಜಾಬು ಇರುತ್ತೋ ಇಲ್ವೋ ಅನ್ನೋದೇ ಅಷ್ಟಾಗಿ ಗೊತ್ತಿರಲ್ಲ. ಕರೆಕ್ಟ್. ಜಾಬ್ಸ್ ಇದೆ. ಪ್ರಾಡಕ್ಟ್ ಡಿಸೈನರ್ ಅಂದರೆ ಒಂದು ಪ್ರಾಡಕ್ಟ್ ತಯಾರು ಮಾಡ್ತಾರೆ. ಈಗ ಎಕ್ಸಾಂಪಲ್ ಒಂದು ಚಾಕ್ಲೇಟ್ ತಯಾರು ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಈಗ ಅದನ್ನ ಒಂದು ಡಿಸೈನ್ ತರ ಮಾಡಿ ಅದನ್ನ ಮಾರ್ಕೆಟಿಗೆ ತರೋದು. ಈಗ ಡೈರಿ ಮಿಲ್ಕ್ ಅವರೇ ಒಂದು ಬಬ್ಲಿ ಅಂತ ಒಂಥರ ಹೊಸ ತರ ಬಿಟ್ರು.
ಅದನ್ನ ಡಿಸೈನ್ ಮಾಡೋದು, ಅದ್ರ ರ್ಯಾಪರ್ ಡಿಸೈನ್ ಮಾಡೋದು, ಇದೆಲ್ಲ ಪ್ರಾಡಕ್ಟ್ ಡಿಸೈನ್ ಈ ತರ ಬರುತ್ತೆ. ಇನ್ನು ಇಂಡಸ್ಟ್ರಿಯಲ್ ಡಿಸೈನ್ ಯಾವುದೋ ಒಂದು ಟೂಲ್ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಆಟೋಮೊಬೈಲ್ ಇಂಡಸ್ಟ್ರಿ ಅಂದ್ರೆ ಅವರು ಈಗ ಇಂಜಿನ್ ತಯಾರು ಮಾಡಿ ಗಾಡಿ ತಯಾರು ಮಾಡ್ತಾರೆ, ಅದನ್ನ ಬಾಡಿ ನಾವು ಡಿಸೈನ್ ಮಾಡಬೇಕು ಅಟ್ರಾಕ್ಟಿವ್ ರೀತಿಯಲ್ಲಿ, ಅದು ಇಂಡಸ್ಟ್ರಿಯಲ್ ಡಿಸೈನ್ ಅಲ್ಲಿ ಬರುತ್ತೆ. ಇನ್ ಅನಿಮೇಷನ್ ಫೀಲ್ಡ್ ಅಂತೂ ಇವಾಗ ಗೊತ್ತೇ ಇದೆ, ತುಂಬಾ ಯೂಸ್ ಆಗ್ತಿದೆ, ಗ್ರಾಫಿಕ್ ಡಿಸೈನ್ ಎಲ್ಲ. ಇನ್ನು ಈ BBA ಕೋರ್ಸ್ ಅಂದ್ರೆ ಡೈರೆಕ್ಟ್ ಆಗಿ ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿಗೆ ತೆರೆದ ಬಾಗಿಲು ಅಂತಾನೆ ಹೇಳ್ಬೋದು. ಇವತ್ತಿನ ದಿನ ಎಲ್ಲ ನಿಂತಿರೋದೇ ಅಡ್ವರ್ಟೈಸ್ಮೆಂಟ್ ಮೇಲೆ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ಈಗ ಆ್ಯಡ್ ಇಲ್ಲ ಅಂದ್ರೆ ಯಾವುದೋ ಈ ಕಂಪ್ನಿ ಬದುಕೋಕೆ ಆಗಲ್ಲ ಅಂತಾನೆ, ಮಾರ್ಕೆಟ್ ಸಿಗಲ್ಲ ಅಂತಾನೆ ಅನ್ನೋ ರೀತಿಲೇ ಇದೆ. ಎಲ್ಲ ಅಂದ್ರೆ ಯಾವುದೇ ಇದ್ರು ಈಗ BBA ಬಂದ್ರೆ ಆ್ಯಡ್ ಕಂಪ್ನಿಲಂತೂ ಜಾಬ್ ಸಿಕ್ಕೇ ಸಿಗುತ್ತೆ, 100% ಹೇಳ್ಬೋದು. ಈ ಉಳಿದಂತೆ ಪ್ರಾಡಕ್ಟ್ ಡಿಸೈನರ್ ಆಗಿ ಆಗ್ಬೋದು, ಆರ್ಟ್ ಡೈರೆಕ್ಟರ್ ಆಗಿ ಆಗ್ಬೋದು, ಈ ತರ ಫಿಲ್ಮ್ ಇಂಡಸ್ಟ್ರಿಗೂ ಹೋಗ್ಬೋದು. ತುಂಬಾ ಅಪಾರ್ಚುನಿಟೀಸ್ ತುಂಬಾ ಇದೆ. ಅಂದ್ರೆ ನಿಮ್ಗೆ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ. ಈಗಂತೂ ಕೊರೋನಾ ಬಂದ್ಬಿಟ್ಟಿದೆ, ಕೆಲವೊಂದು ಜಾಬ್ಸ್ ಎಲ್ಲ ಕಟ್ ಆಗಿದೆ ಹೀಗೆಲ್ಲ ಅನ್ಸುತ್ತೆ. ಈಗ ಮುಂದೆ ಯಾವ್ಯಾವ ವೈರಸ್ ಬರುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಎಲ್ಲಾದ್ರೂ ಒಂದ್ ಕಡೆ ಯಾವುದೋ ಒಂದು ನೆಕ್ಸ್ಟ್ ಮತ್ತೊಂದು ಇದೇ ಟೈಪ್ ಕೊರೋನಾ ಟೈಪ್ ವೈರಸ್ ಬಂತು ಹೇಳಾದ್ರೆ ಏನಾದ್ರು ಅಫೆಕ್ಟ್ ಆಗುತ್ತೆ ನಿಮ್ಮ ಫೀಲ್ಡ್? ಅಂದ್ರೆ ಫೀಲ್ಡ್ ಯಾವುದೇ ತರ ಬಂದ್ರು, ಈಗ ಒಂದು ಬೇರೆ ಕಂಪ್ನಿ ಆಗಿರ್ಬೋದು, ಈಗ ಒಂದಷ್ಟು ಕಂಪ್ನಿಗೆ ಎಫೆಕ್ಟ್ ಆಗೇ ಆಗುತ್ತೆ ಒಂದು ರೀತಿಲಿ. ಆದ್ರೆ ಅದೇ ಟೈಮಲ್ಲೇ ಬೇರೆ ಕಂಪ್ನಿ ಮೇಲ್ ಬರೋ ಚಾನ್ಸಸ್ ಇದೆ. ಈಗ ನಾವು ನಮ್ದೇ ಒಂದು ಅಡ್ವರ್ಟೈಸ್ಮೆಂಟ್ ಕಂಪ್ನಿ ಇದೆ ಅಂದ್ರೆ ಅವ್ರನ್ನ ಅಪ್ರೋಚ್ ಮಾಡಿ ನಾವು ತಗೋಬಹುದು. ಆ ತರ ಕೆಲವೊಂದು ಕೆಲಸಗಳು, ಈಗ ಡಿಸೈನಿಂಗ್ ಕೆಲಸಗಳು ನಡೀತಾನೆ ಇರುತ್ತೆ, ಅದನ್ನ ನಾವು ಮಾಡ್ಕೊಂಡು. ಸೊ ಇಟ್ಸ್ ಎವರ್ ಗ್ರೀನ್. ಅಂದ್ರೆ ನಿಮ್ಗೆಲ್ಲೋ ಒಂದ್ ಕಡೆ ಜಾಬ್ ಇನ್ಸೆಕ್ಯೂರಿಟಿ ಅಂತ ಎಲ್ಲೋ ಹೆದರ್ಕೊಡೋ ಕೆಲಸ ಇರೋದಿಲ್ಲ? ಇಲ್ಲ, ಆ ತರ ಇಲ್ಲ. ಆದ್ರೆ ಒಂದ್ ಲೆವೆಲ್ ಅಲ್ಲಿ ನಾವು ಸೆಕ್ಯೂರ್ ಅಲ್ಲಿ ಇರ್ಲೇಬೇಕು. ಸೊ ವಿಕಾಸ್ ಈ ಪರ್ಟಿಕ್ಯುಲರ್ ವಿಡಿಯೋನ PU1 ಅವ್ರು ನೋಡ್ತಾ ಇದ್ದಾರೆ, PU2 ಅವ್ರು ನೋಡ್ತಾ ಇದ್ದಾರೆ, ಅಥವಾ ಈಗ ಜಸ್ಟ್ BBA ಎಂಟರ್ ಆದವರು ನೋಡ್ತಾ ಇರ್ಬೋದು. ಸೊ ಬೀಯಿಂಗ್ ಎ ಸೀನಿಯರ್ ಒನ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀಯ ನಮ್ಮ ಸ್ಟೂಡೆಂಟ್ಸ್ಗೆ, ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀಯ? ನಿಮ್ಗೆ ಹೆಚ್ಚಾಗಿ ಈ ಥರದ ಕೋರ್ಸು ಗೊತ್ತಿರೋದಿಲ್ಲ. ಈಗ ಇಲ್ಲಿ ಇರೋರಿಗೆ ಮೇನ್ ಆಗಿ ಗೊತ್ತಿರೋದು ಅಂದರೆ ಇಂಜಿನಿಯರಿಂಗು, ಮೆಡಿಕಲ್ಲು, ಈ ಥರ ಪ್ಯೂರ್ ಸೈನ್ಸ್ ಇರ್ಬೋದು, ಈ ಥರದ್ದೇ ಅಂದರೆ ಮ್ಯಾನೇಜ್ಮೆಂಟ್ ಕೋರ್ಸ್ ಇರ್ಬೋದು, BCom, ಈ ಥರ ಅದ್ರ ಬಗ್ಗೆನೇ ಗೊತ್ತಿರುತ್ತೆ. ಇದ್ರ ಹೊರತಾಗಿ ನಾವು ಬೇರೆ ಕಡೆ ದೊಡ್ಡ ಸಿಟಿಗೆ ಹೋದಾಗ, ನನಗೂ ಫಸ್ಟ್ ಇಲ್ಲಿದ್ದಾಗ ಇಷ್ಟೇ ಗೊತ್ತಿದ್ದಿದೆ ಇಷ್ಟ ಆಗಿತ್ತು. ಆದ್ರೆ ನಾವು ಬೇರೆ ಬೆಂಗಳೂರು ಅಂತ ದೊಡ್ಡ ಸಿಟಿಗೆ ಹೋದಾಗ ನಮ್ಗೆ ಸರಿಯಾಗಿ ಕಾಣ್ತಾ ನೋಡಿದಾಗ ಕಾಣಿಸುತ್ತೆ. ಇದು ಬಿಟ್ಟು ಬೇರೆ ಈ ತರದ್ದು ಅಂದ್ರೆ ನಮಗೆ ಇಂಟ್ರೆಸ್ಟ್ ಇರೋದು ಅಂದ್ರೆ ಈ ತರದ್ದು ಕೋರ್ಸು ತುಂಬಾನೇ ಇದೆ. ಇದಿಷ್ಟೇ ಅಲ್ಲ, ಬೇರೆ ಬೇರೆ ತರದ್ದೇ ಇದೆ. ಅದನ್ನ ನಾವು ಹುಡ್ಕೊಳ್ಳೋದು ಮುಖ್ಯ. ನಾವು ಸರಿಯಾಗಿ ಈಗಂತೂ ಟೆಕ್ನಾಲಜಿ ಕೈಯಲ್ಲೇ ಇದೆ, ನಮಗೂ ಹುಡ್ಕೋಬಹುದು. ಅದನ್ನ ನಾವು ಯುಟಿಲೈಸ್ ಮಾಡಿ ಈ ತರದ್ದು ಹುಡ್ಕೊಳ್ಬಹುದು ಅಂತ ಅನ್ಸುತ್ತೆ. ಅದು ಮೇನ್ ಆಗಿ ನೋಡ್ಬೋದು ಆ ತರ. ಸರಿ. ಸೊ ಅಪಾರ್ಟ್ ಫ್ರಮ್ ದಿಸ್, ನಮ್ಮ ಹುಡುಗರಿಗೆ ಏನಾದ್ರು ಸ್ಟಡಿ ಟಿಪ್ಸ್ ಹಂಗೇನಾದ್ರು ಇರುತ್ತಾ? ಏನೋ ಕನ್ಸು ಕಾಣ್ತಾ ಇರ್ತಾರೆ, ಸ್ಟಡಿ ಮಾಡ್ತಾ ಇರೋದಿಲ್ಲ, ಅಥವಾ BBA ಇದ್ದಾರೆ, ಸೊ ಏನಾದ್ರು ಹೇಳಿಕ್ಕೆ ಇಷ್ಟ? ಈ ತರ ಆರ್ಟ್ ಮತ್ತೆ ಡಿಸೈನ್ ಕೋರ್ಸಿಗೆ ಬರ್ತೀರಿ ಅಂದ್ರೆ ನೀವು ನಿಮ್ಮ ಡ್ರಾಯಿಂಗ್ ಸ್ಕಿಲ್ ಇರ್ಬೋದು, ಆರ್ಟ್ ಸ್ಕಿಲ್ ಇರ್ಬೋದು, ಅದನ್ನು ನೀವು ಪ್ರಾಕ್ಟೀಸಲ್ಲಿ ಇಟ್ಕೊಂಡ್ರೆ ನಿಮಗೆ ಒಂದು ರೇಂಜಲ್ಲಿ ಚೆನ್ನಾಗಿದ್ದರೆ ನಿಮ್ಗೆ ಮುಂದೆ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಈ ಥರದ್ದು ಅದನ್ನು ಡೈಲಿ ಒಂದು ಸ್ವಲ್ಪ ಈಗ ಮಾಡ್ತಾ ಇರೋದು, ವೀಕ್ಲಿ ಮಾಡ್ತಾ ಇರೋದು, ಆ ಥರ ಮಾಡಿದ್ರೆ ಮುಂದೆ ಆಮೇಲೆ ಹೆಲ್ಪ್ ಆಗುತ್ತೆ. ಓಕೆ, ಫೈನ್. ಥ್ಯಾಂಕ್ ಯು ವಿಕಾಸ್. ಇಷ್ಟೊತ್ತು ನಮ್ಮ ವಿದ್ಯಾರ್ಥಿಗಳಿಗೆ BBA ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದೆಯಾ. ಸೊ ನಮ್ಮ ಶುಭದ ಎಜುಕೇಷನ್ ಪರವಾಗಿ ಥ್ಯಾಂಕ್ ಯು. ಸೊ ವಿದ್ಯಾರ್ಥಿಗಳೇ, ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ಕ್ಷೇತ್ರವನ್ನು ಡೀಟೇಲ್ ಆಗಿ ಸ್ಟಡಿ ಮಾಡುವ. ಸೊ ನಮ್ಮ ಲಿಂಕ್ಗಳು, ಬೇರೆ ಬೇರೆ ಕರಿಯರ್ನ ಲಿಂಕ್ಗಳಂತೂ ಡೆಫಿನೆಟ್ಲಿ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅದನ್ನ ನೋಡ್ಕೋಬೋದು. ಬಾಯ್.